ವೀರಪ್ಪನಿದ್ದಲ್ಲ ಇಲ್ಲೇ ಇಲ್ಲೇ ಸುತ್ತಲೂ ಓಡಾಡ್ಕೊಂಡಿದ್ದು. ಸೊ ಇದು ಫೇಮಸ್ ಆಗಿದ್ದು ವೀರಪ್ಪನಿಂದ. ರಜ್ಜು ಏನ್ ಕೇಳ್ಕೊಂಡೆ ದೇವ್ರ ಹತ್ರ? ಹೌದಾ? ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಅಲ್ಲ, ಬೆಂಗಳೂರಿಂದ, ಕರ್ನಾಟಕದಿಂದನೂ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾವು ಮಲೆ ಮಹದೇಶ್ವರ ದೇವಸ್ಥಾನದ ಬೆಟ್ಟದ ಮೇಲಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ರೆಡಿ ಆಗಿದ್ದೀವಿ. 6 ಗಂಟೆ ಆಗಿದೆ. ಸೊ ಇವರು ನಮ್ಮ ಅತ್ತೆ ಅವರ ಸಿಸ್ಟರ್, ಆಮೇಲೆ ಇವರು ನಮ್ಮ ಅತ್ತೆ ಕಸಿನ್ನು, ಆಮೇಲೆ ಆಫ್ಕೋರ್ಸ್ ಇವ್ರು ನೋಡಿರ್ತೀರಾ ಎಲ್ಲದರಲ್ಲೂ, ಇವ್ರು ನಮ್ಮಮ್ಮ. ಸೊ ಲೆಟ್ ಅಸ್ ಬಿಗಿನ್ ದಿಸ್ ವ್ಲಾಗ್. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ಥರ ದರ್ಶನ ಮಾಡ್ತೀವಿ, ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ, ಎಷ್ಟು ಜನ ಇದ್ದಾರೆ, ಯಾವ ಥರ ಊಟ ಸಿಗುತ್ತೆ, ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ವೆಲ್ಕಮ್ ಟು ಮೈ ವ್ಲಾಗ್. ಮಲೆ ಮಹದೇಶ್ವರ ಅಲ್ಲಿ ಯಾವ ದೇವ್ರಿರೋದು? ಮಹದೇಶ್ವರ ಸ್ವಾಮಿ ಅಂದ್ರೆ ಶಿವ. ಈ ಬೆಟ್ಟದ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳ್ತೀರಾ? ಇದು 7 ಮಲೆ ಮಹದೇಶ್ವರ ಅಂದ್ರೆ 7 ಮಲೆಗಳು. ಮಲೆ ಅಂದ್ರೆ ಬೆಟ್ಟ. 7 ಬೆಟ್ಟ ಸುತ್ಕೊಂಡು ಬಂದ್ರೆ ಅದ್ರ ತಪ್ಪಲಲ್ಲಿ ಮಲೆ ಮಹದೇಶ್ವರ ಇರೋದು. ಸುತ್ತಲೂ ಇರೋದು ಸತ್ತಿಮಲೆ ಫಾರೆಸ್ಟ್. ಈ ವೀರಪ್ಪನಿದ್ದಲ್ಲ ಇಲ್ಲೇ ಇಲ್ಲೇ ಸುತ್ತಲೂ ಓಡಾಡ್ಕೊಂಡಿದ್ದು. ದಂತಚೋರ ಇದ್ದಿದ್ದು ಸತ್ತಿಮಲೆ ಫಾರೆಸ್ಟ್ ಅಲ್ಲಿ. ಅಂದ್ರೆ ಮಹದೇಶ್ವರ ನೆಲೆಸಿರೋದು ಇಲ್ಲೇ ಸತ್ತಿಮಲೆ ಫಾರೆಸ್ಟ್. ಸೊ ಇದು ಫೇಮಸ್ ಆಗಿದ್ದು ವೀರಪ್ಪನಿಂದ. ಮಲೆ ಮಹದೇಶ್ವರ ಫೇಮಸ್ ಆಗಿರೋದು ವೀರಪ್ಪನಿಂದಲ್ಲ. ಈ ಬೆಟ್ಟ ಸುತ್ತಿದ್ದಲ್ಲ ಬೆಟ್ಟ, ಅದನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದ. ಧ್ವಂಸ ಮಾಡಿ ಎಲ್ಲ ತಿಂದು ಆನೆಗಳನ್ನೆಲ್ಲ ಸಾಯಿಸಿ ದಂತ ಎಲ್ಲ ಮಾರ್ಬಿಟ್ಟು. ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ತೇರ್ ನೋಡಿದ್ರಲ್ಲ, ಅದಕ್ಕೆ ಹಿಂದಿನ ರಾತ್ರಿ 7:30ಗೆ ಬಂದು ಟಿಕೆಟ್ ತೊಗೋಬೇಕು. 7:30ಗೆ ಓಪನ್ ಮಾಡ್ತಾರೆ, ಆಮೇಲೆ ಅರ್ಧ ಗಂಟೆ ಮಾತ್ರ ಓಪನ್ ಮಾಡಿರ್ತಾರೆ ಟಿಕೆಟ್ ಕೌಂಟರು. ಅಷ್ಟರಲ್ಲಿ ಬಂದು ತೊಗೋಬೇಕು. ಆಮೇಲೆ ಬೆಳಗ್ಗೆ ತೇರಿಗೆ ಬೆಳಗ್ಗೆನೇ 8 ಗಂಟೆಗೆ ಓಪನ್ ಮಾಡ್ತಾರೆ. ಸೊ 8 ಗಂಟೆಯಿಂದ 8:30 ಅಷ್ಟರಲ್ಲಿ ತೊಗೋಬೇಕು. ಆಮೇಲೆ ಆನ್ಲೈನಲ್ಲೂ ನಮಗೆ ಟಿಕೆಟ್ ಸಿಗೋದಿಲ್ಲ, ಇನ್ಯಾವ ಕಡೆನೂ ಸಿಗೋಲ್ಲ, ಇಲ್ಲೇ ಬಂದು ಟಿಕೆಟ್ ತೊಗೋಬೇಕು. ಪ್ರಜ್ಜು ಏನ್ ಕೇಳ್ಕೊಂಡೆ ದೇವ್ರ ಹತ್ರ? ಸುಮ್ಮನೆ ನಿಂತಿದ್ದ. ಆಂಟಿ ನೀವು ಏನ್ ಕೇಳ್ಕೊಂಡ್ರಿ? ನೀವು ಆಂಟಿ? ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾ, ಬೋರ್ ಆಗಿಲ್ಲ ಆಂಟಿ. ಲೈಫ್ ಪೂರ್ತಿ ಬೋರ್ ಆಗಲ್ಲ ನನಗೆ. ಅದು ಹೇಳಕ್ಕಾಗಲ್ಲ ವಿಡಿಯೋದಲ್ಲಿ. ಇವಾಗ ನೀವೇನ್ ಕೇಳ್ಕೊಂಡ್ರಿ? ನೀವು ಅದೇ ಸೇಮ್ ಹೇಳ್ಬೇಡಿ, ಬೇರೆ ಹೇಳಿ. ನೀವು ಬೆಸ್ಟ್ ಬೆಸ್ಟ್ ಬೆಸ್ಟ್. ಅನ್ನ ದಾಸೋಹಕ್ಕೆ ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಪ್ರಸಾದಕ್ಕೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವ್ರನ್ನ ಕೇಳೋಣ ಏನು ಬೇಡ್ಕೊಂಡ್ರು ಅಂತ. ಅಣ್ಣ, ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ?
ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಾದೇಶ್ವರಂಗೆ ಉಗೆ ಅಂದ್ರಪ್ಪ. ಹರ ಹರ ಮಹಾದೇವ್. ಉಗೆ ಉಗೆ. ಹರ ಹರ ಮಹಾದೇವ್. ಇಷ್ಟು ನೀವೇನು ಬೇಡ್ಕೊಂಡ್ರಿ? ಕಾಲೇಜ್ ಸೀಟ್ ಸಿಗ್ಲಿ ಅಂತನಾ? ಹಾಂ, ಆದಷ್ಟು. ಏನು ಮಾಡ್ರಿ ಹೇಳಿದ್ರೆ ಅದಾಗೋದಿಲ್ಲ. ಹೌದಾ? ಓಕೆ. ಎಲ್ಲರದ್ದು ಊಟ ಆಯಿತು. ಇವಾಗ ವಾಕಿಂಗ್ ಮಾಡ್ತಾರಂತೆ 20 ರೌಂಡ್ಸ್ ಆ ಊಟನ ಕರಗಿಸೋಕ್ಕೆ. ನಾವಿಲ್ಲಿ JSS ಅವ್ರದ್ದು ಗೆಸ್ಟ್ ಹೌಸಿಗೆ ಬಂದಿದ್ದೀವಿ. ಆಮೇಲೆ ಅವ್ರದ್ದು ಇಲ್ಲೇ ಕ್ಯಾಂಟೀನ್ ಇರೋದು. ನೀವೇನಾದರೂ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಬಂದರೆ ಇದೊಂದೇ ಗೆಸ್ಟ್ ಹೌಸ್ ಚೆನ್ನಾಗಿರೋದು. ಪ್ಲೀಸ್ ಇದನ್ನು ರೆಕಮೆಂಡ್ ಮಾಡ್ತೀನಿ. ಇಲ್ಲೇ ಬಂದಿರಿ, ಇನ್ಯಾವುದೂ ಚೆನ್ನಾಗಿಲ್ವಂತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ.